ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನಾನು ಬದುಕಿನಲ್ಲಿ ಇಟ್ಟುಕೊಂಡ ನಿರೀಕ್ಷೆಗಳಿಗಿಂತ ಬದುಕು ನಡೆಸುವ ಪರೀಕ್ಷೆಗಳೇ ಹೆಚ್ಚಾಗಿದ್ದರೆ ಮುಂದಿನ ದಾರಿ ಬಹು ಸುಗಮ, ಸೋತರೆ ಬಾಳಿನ ಹೊಸ ಅಧ್ಯಾಯ ಉಗಮ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ವೈಶಾಖ ಮಾಸದಲ್ಲಿ ಹುಟ್ಟಿದವರ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ವೈಶಾಖ ಮಾಸಾಭಿಮಾನ, ಮಧುಸೂನ ಧ್ಯಾನ, ದೈವಜ್ಞ ವಿಲಾಸದ ರೀತಿ ಯಾಗಿರುತ್ತೆ? ವೈಶಾಖ ಮಾಸದಲ್ಲಿ ಜನಿಸಿದವನು ಮಕ್ಕಳು ಮೊಮ್ಮಕ್ಕಳಲ್ಲಿ ಅಭಿಮಾನವುಳ್ಳವನಾಗಿ, ಪರರಿಗೆ ಉಪಕಾರಗೊಳ್ಳುವವನಾಗಿ, ಧನಧಾನ್ಯ ಸಂಪತ್ತು ಉಳ್ಳವನಾಗಿ, ದೇವಬ್ರಾಹ್ಮಣರಲ್ಲಿ ಭಕ್ತಿ ಜ್ಞಾನದಿಂದ ಕೂಡುವವನಾಗಿ, ಮನೋರಥಗಳನ್ನು ಪಡೆಯತಕ್ಕವನಾಗಿ, ಅನೇಕ ವಾಹನವುಳ್ಳವನಾಗಿ, ಬಹುಕಾಲ ಜೀವಿಸಿ ಇರುವನೋ ವೈಶಾಖ ಮಾಸದಲ್ಲಿ ಜನಿಸ್ತವನು. ಅದಕ್ಕೆ ಜಾತಕಾಭರಣ ರೀತಿಯಾಗಿರ್ತಾನೆ. ವೈಶಾಖ ಮಾಸದಲ್ಲಿ ಹುಟ್ಟಿದವನು ಪರರಿಗೆ ಅಸಹ್ಯವಾಗದೆ, ಕಾರ್ಯಗಳಲ್ಲಿ ಆಸಕ್ತನಾಗಿ, ಬಹುಕಾಲ ಜೀವಿಸುವವನಾಗಿ, ಭವಿಷ್ಯತ್ತಿನಲ್ಲಿ ನಡೆಯತಕ್ಕ ವಿಚಾರಗಳನ್ನು ತಿಳಿದವನಾಗಿ, ವಿದ್ಯಾವಿನಯ ಸಂಪನ್ನನಾಗಿ, ಒಳ್ಳೆಯ ಲಕ್ಷಣವುಳ್ಳವನಾಗಿ, ಎಲ್ಲರಲ್ಲಿಯೂ ಶ್ರೇಷ್ಠ ಸ್ವಭಾವದವನು ಆಗಿರ್ತಾನೆ. ಈಗ ಯುವನೇಶ್ವರ ಜಾತಕ ರೀತಿ ಆಗಿರ್ತಾನೆ. ವೈಶಾಖ ಮಾಸದಲ್ಲಿ ಜನಿಸುವನು ಇನ್ನೊಬ್ಬರ ಸಹಾಯವಿಲ್ಲದೆ ತನ್ನ ಬಲದಿಂದಲೇ ರಾಜಸ್ಥಾನದಲ್ಲಿ ಕೂಡ ಯಶಸ್ಸನ್ನು ಸಂಪಾದಿಸಿ, ವಿದ್ಯಾಶಾಸ್ತ್ರಗಳಲ್ಲಿ ತಾತ್ಪರ್ಯಗಳನ್ನು ತಿಳಿದವನಾಗಿ, ಎಲ್ಲ ಕಡೆಗೂ ಶ್ರೇಷ್ಠನಾಗಿ ಇರುವುದಾಗಿ ಇರ್ತಾನೆ. ಮಾನಸಾಗರ ರೀತಿಯಾಗಿರ್ತಾನೆ. ಅಂದರೆ ವೈಶಾಖ ಮಾಸದಲ್ಲಿ ಜನಿಸುವವನು ಸುಖಭೋಗಿಯಾಗಿ, ಧನವಂತನಾಗಿ, ಒಳ್ಳೆಯ ಮನೋಭಾವವುಳ್ಳನಾಗಿ, ದುಷ್ಟವರ್ಗಗಳಲ್ಲಿ ಕ್ರೂರ ಸ್ವಭಾವವನ್ನು ತೋರಿಸುತ್ತಾ, ಅಂತರಂಗದಲ್ಲಿ ಒಳ್ಳೆಯ ದೃಷ್ಟಿಯನ್ನಿಟ್ಟುಕೊಂಡು ಸ್ತ್ರೀಯರಲ್ಲಿ ಪ್ರೀತಿಯನ್ನುಂಟು ಮಾಡುವವನಾಗಿ ಅವನು ಇರ್ತಾನೆ. ಗೊತ್ತಾಯ್ತಾ? ನಾವು ಈಗ ವೈಶಾಖ ಮಾಸದಲ್ಲಿ ಹುಟ್ಟಿದವನು ಸ್ವರೂಪವನ್ನು ನಾವು ಹೇಗಿರ್ತಾನೆ ಅನ್ನೋದನ್ನು ನಾವು ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಂಡು, ದಿನಾಂಕ 26/7/2026 ಭಾನುವಾರ, ಶ್ರೀ ಭ್ರಾವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷ, ತಿಥಿ ದ್ವಾದಶಿ, ಹಗಲು 1:31, ನಕ್ಷತ್ರ ಜ್ಯೇಷ್ಠ, ಬೆಳಿಗ್ಗೆ 8:18, ಮಳೆ ಪುಷ್ಯ 2ನೇ ಪಾದ, ರಾಹುಕಾಲ 5:15 6:51, ಗುಳಿಕ ಕಾಲ 3:40 5:15, ಯಮಗಂಡ ಕಾಲ 12:39 2:05. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿದ್ರೆ ತಪ್ಪುಗಳನ್ನು ತಿದ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಾಕಿ. ನಮಸ್ಕಾರಗಳು.